discuss about IRDA. IRDA means Insurance Regulatory Development Authorities. The Insurance Regulatory Development Authority, which was proposed by the Malhotra Committee, was approved by the Indian Parliament in 1993. Its main objectives was a kickstart, a regulatory system for the insurance industries that is necessary for effective management and control. Many private business were able to enter in insurance sectors thanks to this act, and some even partnered with foreign firms. Insurance business may help the social economic development process. As a part of this economic change, the huge sum of money that insurance firms have accessible might be used to support like housing, cleaning water, energy, education and infrastructure. The expansion of the debt market also gained momentum. Above all, policy holders benefited from competitive insurance price for better quality goods. IRDA is responsible for effective control and regulating in insurance sectors. The chairman of IRDA also serve as a department insurance controller ಅಂತ ಹೇಳುತ್ತೆ. IRDA ಏನಿದೆ, ದ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟೀಸ್, ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸು ಯಾವಾಗ ಬಂತು ಸರ್ ಅಂದರೆ 1993ನಲ್ಲಿ ಬಂತು. ಯಾಕೆ ಬಂತು? ವಾಟ್ ಇಸ್ ದಿ ರೀಸನ್ ಫಾರ್ ಡೆವಲಪಿಂಗ್ IRDA? ಈ ಒಂದು IRDAನ ಡೆವಲಪ್ ಮಾಡೋದಕ್ಕೆ ರೀಸನ್ ಏನು? ನಾವು ಒಂದು ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಯಾವ ಆ್ಯಕ್ಟಿನ ಮೇಲೆ ರನ್ ಮಾಡ್ಕೊಂಡು ಹೋಗ್ತಿದ್ವಿ ಸರ್ ಅಂದರೆ, ಇಂಡಿಯನ್ ಇನ್ಶೂರೆನ್ಸ್ ಆ್ಯಕ್ಟ್ 1938ಅಲ್ಲಿ ನಾವು ಏನು ಮಾಡ್ತಿದ್ವಿ ಸರ್ ಅಂದರೆ, ದಿ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸನ್ನು ಇಂಡಿಯಾದಲ್ಲಿ ರನ್ ಮಾಡ್ತಾ ಹೋಗಿದ್ವಿ. ಮೀನ್ಸ್ ದಟ್ ಆ್ಯಕ್ಟ್ ಕ್ಯಾನ್ ಗಿವನ್ ಎ ಗೈಡ್ಲೈನ್ಸ್. ಆ್ಯಕ್ಟ್ ಏನು ಮಾಡಿತ್ತು ಸರ್ ಅಂದರೆ ಗೈಡ್ಲೈನ್ಸನ್ನು ಕೊಡ್ತಾ ಇತ್ತು. ಆ ಒಂದು ಸಿಸ್ಟಮಿನ ಒಳಗಡೆ ನಾವೇನು ಮಾಡಿದ್ವಿ, ದಿ ಸಿಸ್ಟಮ್ ಆಫ್ ಇನ್ಶೂರೆನ್ಸ್ ಆ್ಯಕ್ಟಿವಿಟೀಸನ್ನು ನೋಡ್ತಾ ಬಂದ್ವಿ. ಬಟ್ ಆ ಒಂದು ಆ್ಯಕ್ಟಿವಿಟೀಸ್ ಡೇ ಬೈ ಡೇ ಏನಿದೆ, ನಮ್ಮ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ಸ್ ಹೇಗಿದೆ, ಹಾಗೇ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ ಮತ್ತು ಆ್ಯಕ್ಟ್ಸ್ಗಳು ಕೂಡ ಏನಾಗಬೇಕಿತ್ತು, ಚೇಂಜಸ್ ಆಗಬೇಕಿತ್ತು. ಅದರಲ್ಲಿ ಡೆವಲಪ್ಮೆಂಟ್ಸ್ ಬೇಕಿತ್ತು. ಆ ಒಂದು ಡೆವಲಪ್ಮೆಂಟ್ಸ್ಗೋಸ್ಕರನೇ ಇನ್ ದಿ ಇಯರ್ ಆಫ್ 1993ನಲ್ಲಿ ಇಂಡಿಯನ್ ಗೌರ್ನಮೆಂಟ್ ಒಂದು ಮಲ್ಹೋತ್ರಾ ಕಮಿಟಿಯ ರೆಕಮೆಂಡೇಷನ್ಸ್ ಮೇಲೆ ಏನು ಮಾಡುತ್ತೆ ಸರ್ ಅಂದರೆ, ಒಂದು ಇನ್ಶೂರೆನ್ಸ್ ಆ್ಯಕ್ಟಿವಿಟೀಸನ್ನು ಪ್ರಾಪರ್ ಆಗಿ ಕಂಟ್ರೋಲ್ ಮತ್ತು ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸಿನ ಮೇಲೆ ಈ ಒಂದು IRDAನ ಏನು ಮಾಡುತ್ತೆ, ಎಮರ್ಜ್ ಮಾಡುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ IRDA ಆಫ್ಟರ್ 1993ಯ ಒಂದು ಸಿಸ್ಟಮಿನ ಒಳಗಡೆ ಒಂದು ಎಕನಾಮಿಕ್ ಸಿಸ್ಟಮ್ಗೆ ಒಂದು ಕಿಕ್ ಸ್ಟಾರ್ಟ್ ಥರ, ಒಂದು ರೆಗ್ಯುಲೇಟರಿ ಸಿಸ್ಟಮ್ ಥರ ಏನಾಯಿತು, ಡೆವಲಪ್ಮೆಂಟ್ ಆಯಿತು. ಹಾಗೆ ನಾವು ಇದರ ಒಂದು ನೆಸೆಸಿಟೀಸನ್ನು, ಮೀನ್ಸ್ ಒಂದು ಪ್ರಾಪರ್ ಸಿಸ್ಟಮ್ ಆಫ್ ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟನ್ನು ಇನ್ಶೂರೆನ್ಸ್ ಸಿಸ್ಟಮಿನ ಒಳಗಡೆ ನೋಡೋದಕ್ಕೆ ಏನಾಯಿತು, ಅವಕಾಶ ಆಯಿತು ಅಂತ ಹೇಳುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿಂದ ನಾವು 1991 ಏನಿದೆ, LPGಯ ಸ್ಲೋಗನ್ ಏನಿದೆ, ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ಸ್ ಏನು ಮನಮೋಹನ್ ಸಿಂಗ್ ಸ್ಲೋಗನ್ ಏನಿದೆ, ಆ ಒಂದು ಸ್ಲೋಗನ್ನಿನ ಕಾನ್ಸೆಪ್ಟಿನ ಒಳಗಡೆ ಒಂದು ಪ್ರೈವೇಟ್ ಪಾರ್ಟಿಸಿಪೇಟರ್ಸ್ ಮತ್ತು ಫಾರಿನ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರಿಗೆ ಈ ಒಂದು ಕಾನ್ಸೆಪ್ಟ್ ಆಫ್ ರೆಗ್ಯುಲೇಟರಿ ಅಥಾರಿಟಿ ಏನು ಮಾಡ್ತು ಸರ್ ಅಂದರೆ, ಒಂದು ಆಪರ್ಚುನಿಟೀಸನ್ನು ಒಂದು ಪಾರ್ಟಿಸಿಪೇಷನ್ಸ್ಗೆ ಕ್ರಿಯೇಷನ್ಸ್ ಮಾಡಿಕೊಡ್ತು. ಆ ಒಂದು ಸಿಸ್ಟಮಿನ ಒಳಗಡೆ ಒಂದು ಓವರಾಲ್ ಡೆವಲಪ್ಮೆಂಟ್ ಆಫ್ ಇನ್ಶೂರೆನ್ಸ್ ಆ್ಯಕ್ಟಿವಿಟೀಸನ್ನು ಒಂದು ಇನ್ಶೂರೆನ್ಸ್ ಸೆಕ್ಟರ್ಸಿನ ಒಳಗಡೆ ನೋಡೋದಕ್ಕೆ ಏನು ಮಾಡ್ತು, ಈ ಒಂದು IRDA ಅವಕಾಶವನ್ನು, ಒಂದು ಆಪರ್ಚುನಿಟೀಸನ್ನು ಕ್ರಿಯೇಷನ್ಸ್ ಮಾಡಿಕೊಡ್ತು ಅಂತ ಹೇಳುತ್ತೆ. ನೆಕ್ಸ್ಟ್,
ದ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ದ ಇಂಡಿಯನ್ ಗವರ್ನಮೆಂಟ್ ಕ್ರಿಯೇಟ್ ದಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ in September 1956. Its principal responsibility was to promote life insurance throughout the nation and encourage individuals to save money for things like national building project. LIC gained a popularities in India over a time. The LIC has served Zonal office spread out over Mumbai, Delhi, Kolkata, Chennai, Kanpur and Bhopal in addition to its control office in Mumbai. There are more than 3,000 branch office and more than 100 divisional office. There are more than 5 lakh LIC agents who are now working for business activities. It's also maintain officer in many nations with a number of foreign insurance companies. LIC has formed joint venture. LIC officer has wide range of insurance plans to meet the demand of various demographic groups. Policy holder premium revenue is invested in a variety of social economic initiatives around the nation. The LIC insurance plan is categorized as individual plan, group insurance scheme, pension plan and capital market linked plans ಅಂತ ಹೇಳುತ್ತೆ. ಈ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, LIC ಏನಿದೆ, LIC ಯಾವಾಗ ಸ್ಟಾರ್ಟ್ ಆಯಿತು ಸರ್ ಅಂದರೆ ಸೆಪ್ಟೆಂಬರ್ 1956 ಅಲ್ಲಿ ಏನಾಯಿತು ಸ್ಟಾರ್ಟ್ ಆಯಿತು. ಈ ಒಂದು ಕಾನ್ಸೆಪ್ಟ್ ಆಫ್ LICಯ ಮೇನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಸರ್ ಅಂದರೆ ಇಂಡಿವಿಜುವಲ್ಸಿನ ಸೇವಿಂಗ್ಸನ್ನು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಬಿಲ್ಡ್ ಏನಿದೆ, ಒಂದು ಎಕನಾಮಿಕ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟಿಗೆ ಸರ್ಕ್ಯುಲೇಟ್ ಮಾಡಬೇಕು ಅಂತಕ್ಕಂಥ ಒಂದು ಮೇನ್ ಆಬ್ಜೆಕ್ಟಿವ್ಸನ್ನ ಇಟ್ಕೊಂಡು LIC ಏನು ಮಾಡ್ತು ಸರ್ ಅಂದರೆ ಇಂಡಿವಿಜುವಲ್ ಸೇವಿಂಗ್ಸನ್ನು ಒಂದು ಸಿಸ್ಟಮ್ ಆಫ್ ಲೈಫ್ ಪ್ರೊಟೆಕ್ಷನ್ಸ್ ಆ್ಯಕ್ಟಿವಿಟೀಸಿನ ಒಳಗಡೆ ಮೊಬಿಲೈಸ್ ಮಾಡೋದಕ್ಕೆ ಏನು ಮಾಡ್ತು, ಇಂಪಾರ್ಟೆನ್ಸನ್ನು ಕೊಡ್ತು ಅಂತ ಹೇಳ್ತೀವಿ. ಈ ಒಂದು LIC ಇವತ್ತು ಇಂಡಿಯಾದಲ್ಲಿ ಹೇಗೆ ಟ್ರೆಮೆಂಡಸ್ ಆಗಿ ಬೆಳೆದಿದೆ ಸರ್ ಅಂದರೆ ಇದರಲ್ಲಿ ತುಂಬ ಬ್ರಾಂಚಸ್ಗಳು ಇವೆ ಮತ್ತು 3,000 ಬ್ರಾಂಚಸ್ಸನ್ನು ನಾವು ಏನು ಮಾಡಿದ್ದೀವಿ LICಯಲ್ಲಿ ಇಂಡಿಯಾದಲ್ಲಿ ಬಿಲ್ಡ್ ಮಾಡಿದ್ದೀವಿ. ಮತ್ತು 100 ಡಿವಿಷನಲ್ ಆಫೀಸ್ ಇದೆ ಮತ್ತು 5 ಲ್ಯಾಕ್ ಮೋರ್ ದೆನ್ 5 ಲ್ಯಾಕ್ LIC ಏಜೆಂಟ್ಸ್ ಏನು ಮಾಡ್ತಿದ್ದಾರೆ ಸರ್ ಅಂದರೆ LICಯ ಆ್ಯಕ್ಟಿವಿಟೀಸಿನ ಒಳಗಡೆ ವರ್ಕ್ ಮಾಡ್ತಾ ಹೋಗ್ತಿದ್ದಾರೆ. ಹಾಗೆ ಈ ಒಂದು ಕಾನ್ಸೆಪ್ಟ್ ಆಫ್ LIC ಏನಿದೆ ಇದು ಅಕ್ರಾಸ್ ದಿ ಗ್ಲೋಬಲ್ಲಿ ತನ್ನ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡಿದೆ ಬಿಲ್ಡ್ ಮಾಡ್ತಾ ಹೋಗ್ತಿದೆ. ಒಂದು ಕಾನ್ಸೆಪ್ಟ್ ಆಫ್ LIC ಪ್ಲ್ಯಾನಿನ ಒಳಗಡೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಟಗರೈಸ್ಡ್ ಮತ್ತು ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ನ ಏನು ಮಾಡಿದೆ ಇದು ಕನ್ಸಿಡರೇಷನ್ಸ್ ಮಾಡಿಕೊಂಡಿದೆ. ಆ ಒಂದು ಕನ್ಸಿಡರೇಷನ್ಸಿನ ಒಳಗಡೆ ಇಂಡಿವಿಜುವಲ್ ಪ್ಲ್ಯಾನ್ಸ್ ಇರ್ಬೋದು, ಗ್ರೂಪ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಇರ್ಬೋದು, ಪೆನ್ಷನ್ ಸ್ಕೀಮ್ ಇರ್ಬೋದು ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಸ್ಕೀಮ್ಗಳು, ವೆರೈಟೀಸ್ ಆಫ್ ಸ್ಕೀಮ್ಗಳನ್ನು ಏನು ಮಾಡ್ತಿದೆ ಇದು ಒಂದು LICಯ ಆ್ಯಕ್ಟಿವಿಟೀಸಿನ ಒಳಗಡೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸಿನ ಒಳಗಡೆ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಕೊಡ್ತಕ್ಕಂಥ ಒಂದು ಸಿಸ್ಟಮಿನ ಒಳಗಡೆ ತನ್ನ ಆ್ಯಕ್ಟಿವಿಟೀಸನ್ನು ಎಮರ್ಜ್ ಮಾಡಿದೆ. LIC ಪ್ಲ್ಯಾನ್ ಫಾರ್ ಇಂಡಿವಿಜುವಲ್ಸ್ ಓಲ್ ಲೈಫ್ ಸ್ಕೀಮ್ ಅಂತ ಕೊಡ್ತಿದೆ, ಎಂಡೋಲ್ಮೆಂಟ್ ಸ್ಕೀಮ್ ಅಂತ ಕೊಡ್ತಿದೆ, ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಕೊಡ್ತಿದೆ, ಪೀರಿಯಾಡಿಕಲ್ ಮನಿ ಬ್ಯಾಕ್ ಪ್ಲ್ಯಾನ್ ಅಂತ ಕೊಡ್ತಿದೆ, ಪ್ಲ್ಯಾನ್ ಫಾರ್ ಹೈ ವರ್ತ್ ಇಂಡಿವಿಜುವಲ್ ಆ್ಯಂಡ್ ಕೀ ಪ್ಲ್ಯಾನ್ಸ್ ಅಂತ ಹೇಳ್ತಿದೆ. ಹೀಗೆ ಗ್ರೂಪ್ ಪ್ಲ್ಯಾನಿಗೆ ಬಂದರೆ ವೆರೈಟೀಸ್ ಆಫ್ ಗ್ರೂಪ್ ಪ್ಲ್ಯಾನ್ಗಳನ್ನು, ಪೆನ್ಷನ್ ಸ್ಕೀಮಿಗೆ ಬಂದರೆ ಪೆನ್ಷನ್ ಸ್ಕೀಮನ್ನು, ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಸಿಸ್ಟಮ್ಗೆ ಬಂದರೆ ವೆರೈಟೀಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಸಿಸ್ಟಮನ್ನು, ಮತ್ತು ಮ್ಯೂಚುವಲ್ ಫಂಡಿಗೆ ಬಂದರೆ ವೆರೈಟೀಸ್ ಆಫ್ ಮ್ಯೂಚುವಲ್ ಫಂಡ್ ಸ್ಕೀಮನ್ನು LIC ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡ್ತಿದೆ ಇವತ್ತಿನ ದಿನ ಸರ್ಕ್ಯುಲೇಟ್ ಮಾಡ್ತಾ ಹೋಗ್ತಿದೆ ಅಂತ ಹೇಳ್ತೀವಿ. ಇದಿಷ್ಟು ಕೂಡ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಇನ್ಫಾರ್ಮೇಷನ್ಸ್. ನೆಕ್ಸ್ಟು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಆ್ಯಸ್ ಯು ನೋ
Health is a wealth. For all of a sudden, illness leads to more financial burden, whether you are rich or poor. For medical treatment, you have to bear the cost. There are person is every nation who cannot afford to pay directly or out of pocket for the healthcare service they require or who may suffer several financial disadvantages by doing so. Health insurance, which is covered against the risk incurring medical and related financial cost. The health insurance is one of the way to people in various countries pay for their medical needs. In the present unit, you will learn the meaning of health insurance, features and importance. ಹೆಲ್ತ್ ಅಂತಕ್ಕಂಥದ್ದು ಇವತ್ತಿನ ಒಂದು ಕಾನ್ಸೆಪ್ಟಿನ ಒಳಗಡೆ ನಾವು ಏನು ಮಾಡ್ತಿದ್ದೀವಿ ಸರ್ ಅಂತಂದರೆ, ಹೆಲ್ತ್ ಈಸ್ ಎ ವೆಲ್ತ್ ಅಂತ ಕರಿತಿದ್ದೀವಿ. ಮೀನ್ಸ್ ನಾವು ಎಷ್ಟೇ ಒಂದು ಮನಿಯನ್ನು ಅರ್ನ್ ಮಾಡಿದ್ರೂ ಕೂಡ ಆ ಒಂದು ಕಾನ್ಸೆಪ್ಟ್ ಆಫ್ ಹೆಲ್ತ್ ಅಂತಕ್ಕಂಥದ್ದನ್ನು ನಾವೇನಾದರೂ ಲೂಸ್ ಮಾಡ್ಕೊಂಡ್ಬಿಟ್ರೆ ದ ಹೋಲ್ ಅಮೌಂಟ್ ಆಫ್ ಮನಿಯನ್ನು ಬರೀ ಹೆಲ್ತಿಗೆ ನಾವೇನು ಮಾಡಬೇಕಾಗುತ್ತೆ, ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಸಡನ್ ಆಗಿ ಯಾವುದೋ ಒಂದು ಇಲ್ಲಿನೆಸ್ ಕಾನ್ಸೆಪ್ಟು ಒಬ್ಬ ವ್ಯಕ್ತಿಯ ಫಿನಾನ್ಷಿಯಲ್ ಬರ್ಡನನ್ನು ಏನು ಮಾಡುತ್ತೆ, ಕ್ರಿಯೇಷನ್ಸ್ ಮಾಡುತ್ತೆ. ಇಟ್ ಕ್ರಿಯೇಟ್ ಫಿನಾನ್ಷಿಯಲ್ ಬರ್ಡನ್ ಆಫ್ ದಿ ಇಂಡಿವಿಜುವಲ್ ಲೈಫ್. ದ್ಯಾಟ್ಸ್ ವೈ ಆ ಒಂದು ಕಾನ್ಸೆಪ್ಟ್ ಆಫ್ ಫಿನಾನ್ಷಿಯಲ್ ಬರ್ಡನನ್ನು ಅವಾಯ್ಡ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಸರ್ ಅಂದರೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್ಸನ್ನು ಏನು ಮಾಡಬೇಕು, ಕ್ರಿಯೇಷನ್ಸ್ ಮಾಡಬೇಕು. ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಲೈಫ್. ಹೆಲ್ತ್ ಇನ್ಶೂರೆನ್ಸ್ ವಿಚ್ ಇಸ್ ಕವರ್ಡ್ ಅಗೇನ್ಸ್ಟ್ ದ ರಿಸ್ಕ್ ಆಫ್ ಇನ್ಕರಿಂಗ್ ಮೆಡಿಕಲ್ ಆ್ಯಂಡ್ ರಿಲೇಟೆಡ್ ಫಿನಾನ್ಷಿಯಲ್ ಕಾಸ್ಟ್. ಒಂದು ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಆಗ್ತಕ್ಕಂಥ ಒಂದು ಫಿನಾನ್ಷಿಯಲ್ ಬರ್ಡನನ್ನು ಅವಾಯ್ಡ್ ಮಾಡೋದಕ್ಕೆ ಕ್ರಿಯೇಷನ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಮೆಡಿಕಲ್ ಪ್ರೊಟೆಕ್ಷನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಡೆಫಿನೇಷನ್ ಆಫ್ ಹೆಲ್ತ್ ಇನ್ಶೂರೆನ್ಸ್. Health insurance or medical insurance is a type of insurance that covers the whole or part of risk a person incurring medical expenses. In other words, health insurance is a legal contract that commit an insurer to covering all or a portion of a person medical expenses in return for the premium. More specifically, health insurance typically pay for medical, surgical, prescriptions, drugs and sometimes dental expenses incurred by the insured. Health insurance can either pay in the healthcare provider directly or compensate the insured for cost related to illness or damages. ಈ ಒಂದು ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್ನ ಹೆಂಗೆ ಡಿಫೈನ್ ಮಾಡ್ತಾ ಇದ್ದೀವಿ? ಹೆಲ್ತ್ ಇನ್ಶೂರೆನ್ಸ್ ಆರ್ ಮೆಡಿಕಲ್ ಇನ್ಶೂರೆನ್ಸ್ ಇಸ್ ಅ ಟೈಪ್ ಆಫ್ ಇನ್ಶೂರೆನ್ಸ್ ದಟ್ ಕವರ್ಸ್ ಆಲ್ ಆರ್ ಪಾರ್ಟ್ ಆಫ್ ದಿ ರಿಸ್ಕ್ ಆಫ್ ಎ ಪರ್ಸನ್ ಇನ್ಕರಿಂಗ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಯ ಓಲ್ ಲೈಫ್ ಅಥವಾ ಪಾರ್ಟ್ ಆಫ್ ದಿ ಲೈಫನ್ನು ಒಂದು ಪ್ರೊಟೆಕ್ಷನ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ ಅಂತ ಹೇಳುತ್ತೆ. ಹಾಗಾದರೆ ವಾಟ್ ಆರ್ ದಿ ಫೀಚರ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್? ಒಂದು ಹೆಲ್ತ್ ಇನ್ಶೂರೆನ್ಸಿನ ಫೀಚರ್ಸ್ ಏನಿದೆ? ವೇಟಿಂಗ್ ಪೀರಿಯಡ್ ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂತ ಹೇಳುತ್ತೆ. ಒಂದು ಪ್ರೀ ಎಕ್ಸಿಸ್ಟ್ ಕಂಡೀಷನ್ಸಿಗೆ ಒಂದು ವೇಟಿಂಗ್ ಪೀರಿಯಡನ್ನು ಹೆಲ್ತ್ ಇನ್ಶೂರೆನ್ಸಿನ ಒಳಗಡೆ ನಾವೇನು ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇನ್ಕ್ಲೂಡಿಂಗ್ ಎನಿ ಇಲ್ನೆಸ್ ದ ಇನ್ಶೂರ್ಡ್ have at the time of applying for health insurance such as diabetic,
odd issues, etc., there is a 2 to 4 years waiting period before insurance company are responsible for any cost associated with the insurance person ಅಂತ ಹೇಳುತ್ತೆ. ಸರ್, ವೇಟಿಂಗ್ ಪೀರಿಯಡ್ ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂದ್ರೆ ಏನು? ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡಬೇಕಾದ್ರೆ ಅದಕ್ಕೆ ಒಂದು ಪ್ರಾಪರ್ ಕಂಡೀಷನ್ಸ್ ಅನ್ನ, ಒಂದು ವೇಟಿಂಗ್ ಪೀರಿಯಡ್ ಕಂಡೀಷನ್ಸ್ ಅನ್ನ ಏನ್ ಮಾಡುತ್ತೆ, ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಆ ಒಂದು ಇನ್ಶೂರೆನ್ಸ್ ಕಂಪನೀಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹಾಕಿರುತ್ತೆ. ಫಾರ್ ಎಕ್ಸಾಂಪಲ್, ಡಯಾಬಿಟಿಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಕಾನ್ಸೆಪ್ಟ್ಸ್ ಇರ್ಬೋದು, ಇಂಥ ಒಂದು ಸಿವಿಯರ್ ಡಿಸೀಸಸ್ ಏನಿದೆ, ಈ ಒಂದು ಕಾನ್ಸೆಪ್ಟ್ಗಳಿಗೆ ಒಂದು ವೇಟಿಂಗ್ ಪೀರಿಯಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು, ವೈಟಿಂಗ್ ಪೀರಿಯಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಏನು ಮಾಡುತ್ತೆ, ಅದು ಫಾಲೋ ಅಪ್ ಮಾಡ್ತಾ ಹೋಗುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಆ ಒಂದು ಕಾಸ್ಟ್ ಆಫ್ ಬರ್ಡನನ್ನು ಏನು ಮಾಡುತ್ತೆ, ಅದು ಫುಲ್ಫಿಲ್ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ಅನದರ್ ಫೀಚರ್ ಸಬ್ ಲಿಮಿಟ್ಸ್ ಆನ್ ರೂಮ್ ರೆಂಟ್ ಅಂತ ಹೇಳ್ತೀವಿ. ದ ರೆಂಟ್ ಫಾರ್ patient room is one of the major costs associated with hospitalization. As a result, several insurance providers tends to cap their health insurance room rent coverage. The typical cap on room rent during hospitalization is 1% of entire amount assured. The maximum amount increases to 2% of entire sum assured in the case of an intensive cure unit, means ICU. Their incurred have to be make sure he has choose a plan with high room rent cap ಅಂತ ಹೇಳುತ್ತೆ. ಸಬ್ ಲಿಮಿಟ್ಸ್ ಆನ್ ರೂಮ್ ರೆಂಟ್ ಅಂತ ಹೇಳುತ್ತೆ. ಸಬ್ ಲಿಮಿಟ್ಸ್ ಆನ್ ರೂಮ್ ರೆಂಟ್ ಅಂದರೆ ಏನು ಸರ್ ಅಂದರೆ, ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಪ್ರೊವೈಡ್ ಮಾಡಬೇಕಾದ್ರೆ ನಾವು ಏನು ರೂಮನ್ನು ತಗೋತೀವಿ, ಒಬ್ಬ ಪೇಷಂಟ್ಗೆ ಒಂದು ಹಾಸ್ಪಿಟಲ್ ಯಾವ ಒಂದು ವೇ ಆಫ್ ಫೆಸಿಲಿಟೀಸ್ ಆಫ್ ರೂಮನ್ನು ಪ್ರೊವೈಡ್ ಮಾಡುತ್ತೋ ಆ ರೂಮಿನ ರೆಂಟಿನ ರಿಕವರಿಯನ್ನು ಏನು ಮಾಡುತ್ತೆ, ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಪ್ರಾಪರ್ ಆಗಿ ಮೆನ್ಷನ್ಸ್ ಮಾಡುತ್ತೆ. ದಟ್ ಕಾನ್ಸೆಪ್ಟ್ ಆಫ್ ರೂಮ್ ರೆಂಟ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಎ 1%, ಆ ಏನು ಟೋಟಲ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಇದೆ ಅದರ 1% ಆಫ್ ಕಾನ್ಸೆಪ್ಟನ್ನ ಕಾಸ್ಟನ್ನ ಅದೇನು ಮಾಡಿರುತ್ತೆ, ರೂಮ್ ರೆಂಟ್ ಫೆಸಿಲಿಟೀಸ್ಗೆ ಪ್ರೊವೈಡ್ ಮಾಡುತ್ತೆ. ದ ಮ್ಯಾಕ್ಸಿಮಮ್ ಇಟ್ ಬಿಕಮ್ 2% ಇನ್ ಕೇಸ್ ಆಫ್ ICU ಅಂತ ಹೇಳ್ತಾರೆ. ಅನದರ್ ಫೀಚರ್ಸ್, ಹಾಸ್ಪಿಟಲ್ಸ್ ಅಂಡರ್ ಇನ್ಶೂರೆನ್ಸ್ ನೆಟ್ವರ್ಕ್. The majority of insurance providers operate a national wide network of hospitals where their client can receive treatment. The insured has to make sure the insurance provider offers in a national wide network of recognized hospitals before purchasing policy from them ಅಂತ ಹೇಳುತ್ತೆ. ಹಾಸ್ಪಿಟಲ್ಸ್ ಅಂಡರ್ ಇನ್ಶೂರೆನ್ಸ್ ನೆಟ್ವರ್ಕ್, ಯಾವುದೇ ಒಂದು ಇನ್ಶೂರೆನ್ಸ್ ಕಂಪನಿ ಒಂದು ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸನ್ನು ಕೊಡಬೇಕಾದ್ರೆ ಅದು ತನ್ನದೇ ಆದಂಥ ಒಂದು ಹಾಸ್ಪಿಟಲ್ಸ್ ನೆಟ್ವರ್ಕ್ನ ಸಿಸ್ಟಮಿನ ಒಳಗಡೆ ಏನು ಮಾಡುತ್ತೆ, ಇನ್ಶೂರೆನ್ಸ್ ಕಾನ್ಸೆಪ್ಟ್ ಆಫ್ ರೆಮಿಟೆನ್ಸನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ದ ಲಯಬಿಲಿಟೀಸ್ ಆಫ್ ದ ಇನ್ಶೂರೆನ್ಸ್ ಕಂಪನಿ ಏನಿದೆ, ಆ ಒಂದು ಇನ್ಶೂರೆನ್ಸ್ ಕಂಪನಿ ಇಂಥ ಒಂದು ನೆಟ್ವರ್ಕ್ ಆಫ್ ಹಾಸ್ಪಿಟಲಿನ ಒಳಗಡೆ ನಿಮ್ಮ ಒಂದು ಕಾನ್ಸೆಪ್ಟ್ ಆಫ್ ಟ್ರೀಟ್ಮೆಂಟನ್ನು ತಗೊಂಡ್ರೆ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಕೋಆಪರೇಷನ್ ಸಿಸ್ಟಮನ್ನು ಏನು ಮಾಡಿರುತ್ತೆ, ಅದು ತನ್ನ ಆಪರೇಷನ್ಸಿನ ಒಳಗಡೆ ಯೂಸ್ ಮಾಡ್ತಾ ಹೋಗಿರುತ್ತೆ. ಆನ್ ದಿ ಬೇಸ್ ಆಫ್ ಆಕ್ಟಿವಿಟಿ ನೀವು ಏನು ಟ್ರೀಟ್ಮೆಂಟನ್ನು ತಗೋತೀರೋ ಆ ಒಂದು ಹಾಸ್ಪಿಟಲ್ಸಿನ ನೆಟ್ವರ್ಕಿನ ಒಳಗಡೆ ಅದು ಏನು ಮಾಡುತ್ತೆ ಸರ್ ಅಂದರೆ, ಒಬ್ಬ ಪೇಷಂಟಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಹೆಲ್ತ್ ಪ್ರೊಟೆಕ್ಷನ್ಸ್ ಆಫ್ ಕಾನ್ಸೆಪ್ಟನ್ನು ಏನು ಮಾಡುತ್ತದು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಅನದರ್ ಫೀಚರ್, ಪ್ರೀಮಿಯಂ. As you studied, one of the important characters of insurance is the insurer collect the premium from the insured. In health insurance also kept the plan operational. The insured must pay premium on regular basis of the insurance company ಅಂತ ಹೇಳುತ್ತೆ. ಮೀನ್ಸ್
In a concept of insurance company, it will be providing a different premiums of a different cases of health. ಒಂದು ಹೆಲ್ತ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಏನು ಮಾಡಿರುತ್ತೆ, ದ ಪ್ರಾಡಕ್ಟ್ ಆಫ್ ದಿ ಹೆಲ್ತ್ ಇನ್ಶೂರೆನ್ಸ್ನ ಏನು ಮಾಡಿರುತ್ತೆ, ಅದು ಡಿಫ್ರೆಂಟ್ ವೇನ ಒಳಗಡೆ ದ ವೇ ಆಫ್ ಪ್ರೀಮಿಯಮ್ನ ಏನು ಮಾಡಿರುತ್ತೆ, ಫಿಕ್ಸೇಷನ್ಸ್ ಮಾಡಿರುತ್ತೆ. ಆನ್ ದಿ ಬೇಸಿಸ್ ಆಫ್ ಪ್ರೀಮಿಯಂ ಇನ್ಶೂರ್ಡ್ ಪಾರ್ಟಿ ಏನಿರ್ತಾನೆ ಅವನು ಏನು ಮಾಡ್ಬೋದು, ಆ ಇನ್ಶೂರೆನ್ಸ್ ಕಂಪನಿಯಿಂದ ಆ ಒಂದು ಲೆವೆಲ್ ಆಫ್ ಅಮೌಂಟ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಏನು ಮಾಡ್ಬೋದು, ತಗೋಬಹುದು. That's why the premium it become one of the features of insurance, health insurance. Diseases wise capping. The many insurance company have limits on the coverage. They provide for different diseases. Therefore, if you plan provide medical coverage for up to 20 lakh rupees, but you have a condition for which the insurance provide as set a restrictions on cost at 5 lakh. You want able to acquire coverage for treatment of all that conditions above the predetermined amount ಅಂತ ಹೇಳುತ್ತೆ. ಡಿಸೀಸಸ್ ವೈಸ್ ಕ್ಯಾಪಿಂಗ್ ಅಂದರೆ ಏನು? ಹೆಲ್ತ್ ಇನ್ಶೂರೆನ್ಸ್ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಎ ಇನ್ಶೂರೆನ್ಸ್ ಆನ್ ದಿ ಬೇಸಿಸ್ ಆಫ್ ಡಿಫ್ರೆಂಟ್ ಡಿಸೀಸಸ್. ಒಂದು ಡಿಸೀಸಸ್ ಏನಿದೋ ಅದರ ಮೇಲೆ ಏನು ಮಾಡಿರುತ್ತೆ ಸರ್ ಅಂತಂದರೆ, ಅದು ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಒಂದು ಡಯಾಬಿಟಿಕ್ಗೆ ಬೇರೆ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್, ಹಾರ್ಟ್ ಅಟ್ಯಾಕ್ಗೆ ಬೇರೆ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್. ಯು ಟೇಕ್ ಎನಿ ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟ್, ಆ ಒಂದು ವೇ ಆಫ್ ಡಿಸೀಸಸ್ಸಿನ ಮೇಲೆ ದ ಅಮೌಂಟ್ ಆಫ್ ಇನ್ಶೂರೆನ್ಸ್ ಏನಾಗಿರುತ್ತೆ, ಟ್ಯಾಪಿಂಗ್ ಆಗಿರುತ್ತೆ, ಡಿಸೈಡ್ ಆಗಿರುತ್ತೆ. ದಟ್ ವಿಲ್ ಬಿ ಎ ಮೇಜರ್ ಇಶ್ಯೂಸ್ ಆರ್ ಮೈನರ್ ಇಶ್ಯೂಸ್ ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟಿ ಬೈಫರ್ಗೇಷನ್ಸಿನ ಮೇಲೆ ಒಂದು ವೇ ಆಫ್ ಪ್ರಾಡಕ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸನ್ನು ಏನು ಮಾಡಿರುತ್ತೆ, ಇನ್ಶೂರೆನ್ಸ್ ಕಂಪನಿ ಸೇಲ್ ಮಾಡಿರುತ್ತೆ. ಆನ್ ದಿ ಬೇಸಿಸ್ ಆಫ್ ಅನ್ ಆ್ಯಕ್ಟಿವಿಟಿ, ನನ್ನ ಯಾವ ಲೆವೆಲ್ ಆಫ್ ಡಿಸೀಸಸ್ ಒಬ್ಬ ವ್ಯಕ್ತಿಗೆ ಅಟ್ಯಾಕ್ ಆಗಿದೆಯೋ ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಮೇಲೆ ಅದು ಏನು ಮಾಡಿರುತ್ತೆ ಸರ್ ಅಂತಂದರೆ, ಒಂದು ವೇ ಆಫ್ ಹೆಲ್ತ್ ಇನ್ಶೂರೆನ್ಸ್ ರೆಮಿಟೆನ್ಸನ್ನು ಕ್ಲೈಮ್ ಮಾಡಿಕೊಟ್ಟಿರುತ್ತೆ, ಮೀನ್ಸ್ ಸೆಟಲ್ಮೆಂಟ್ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ಅನದರ್ ಒನ್ ಎಕ್ಸ್ಕ್ಲೂಷನ್ಸ್ ಅಂತ ಹೇಳ್ತೀವಿ. ಸರ್ಟನ್ ಡಿಸೀಸಸ್ ಆರ್ ಲಿಸ್ಟೆಡ್ ಆಸ್ ಎಕ್ಸ್ಕ್ಲೂಷನ್ಸ್ in all insurance policies, which means the insurance will not pay for their treatment. When purchasing insurance, the insured has to be searched for a plan with the few diseases excluded ಅಂತ ಹೇಳ್ತಾರೆ. ಯಾವುದೇ ಒಂದು ಇನ್ಶೂರೆನ್ಸ್ ಕಂಪನಿ ಕೆಲವೊಂದು ಡಿಸೀಸಸ್ಗಳನ್ನು ಏನು ಮಾಡಿರುತ್ತೆ ಸರ್ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಎಕ್ಸ್ಕ್ಲೂಡ್ ಮಾಡಿರುತ್ತೆ. ಮೀನ್ಸ್ ಆ ಡಿಸೀಸಸ್ಸಿನ ಯಾವುದೇ ಒಂದು ಟ್ರೀಟ್ಮೆಂಟಿಗೆ ಇನ್ಶೂರೆನ್ಸ್ ಕಂಪನಿ ಏನಾಗಿರೋದಿಲ್ಲ, ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಏನು ಮಾಡಿರುತ್ತೆ, ದ ಫೀಚರ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಅದು ಡಿಕ್ಲರೇಷನ್ಸ್ ಮಾಡಿರುತ್ತೆ ಅಂತ ಹೇಳ್ತೀವಿ. ದ ಲಾಸ್ಟ್ ಫೀಚರ್ಸ್ ಮೆಡಿಕಲ್ ಚೆಕಪ್. The annual medical checkup are included in many insurance plan for free as part of the insurance coverage. Generally, insured utilize this choice and have through health checkup at least once every year. Normally, people try to pick an insurance that provide throughout and more frequent medical examinations. ಮೆಡಿಕಲ್ ಚೆಕಪ್ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಬೈ ಮಾಡಿದಾಗ ದ ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಏನಾಗಿರುತ್ತೆ ಸರ್ ಅಂದರೆ, ಒಂದು ಮೆಡಿಕಲ್ ಚೆಕಪ್ಪನ್ನು ಫ್ರೀ ಆಫ್ ಕಾಸ್ಟಿನ ಒಳಗಡೆ ಆ ಒಬ್ಬ ಹೆಲ್ತ್ ಇನ್ಶೂರೆನ್ಸ್ ಕಸ್ಟಮರಿಗೆ ಏನು ಮಾಡಿರುತ್ತದು ಪ್ರೊವೈಡ್ ಮಾಡಿರುತ್ತೆ. ಒನ್ಸ್ ಇನ್ ಅ ಇಯರ್ ಆ ಒಬ್ಬ ಹೆಲ್ತ್ ಇನ್ಶೂರ್ಡ್ ಯಾರಿರ್ತಾನೋ, ಆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಬೈಯರ್ ಯಾರಿರ್ತಾನೋ, ದಿ ಕಸ್ಟಮರ್ ಆಫ್ ದಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ ಯಾರಿರ್ತಾನೋ ಅವನು ಏನು ಮಾಡ್ಬೋದು, ಒಂದು ಫ್ರೀ ಆಫ್ ಕಾಸ್ಟಿನ ಒಳಗಡೆ ಒಂದು ಮೆಡಿಕಲ್ ಚೆಕಪ್ಪನ್ನು ತಗೋಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್, ಮೀನ್ಸ್ ಹೆಲ್ತ್
ಇನ್ಶೂರೆನ್ಸ್. ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್. ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಬೇಕು? ಚೇಂಜಿಂಗ್ ಆಫ್ ಲೈಫ್ ಸ್ಟೈಲ್. ಈ ಹೆಲ್ತ್ ಇನ್ಶೂರೆನ್ಸ್ ಏನು ಮಾಡುತ್ತೆ ಸರ್ ಅಂದರೆ ನಮ್ಮ ವೇ ಆಫ್ ಲೈಫ್ ಸ್ಟೈಲನ್ನು ಏನು ಮಾಡುತ್ತೆ, ಚೇಂಜ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಒನ್ಸ್ ವಿ ಗೆಟ್ ದಿ ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್, ಒಂದು ಸರಿ ನಾವು ಏನಾದರೂ ಹೆಲ್ತ್ ಇನ್ಶೂರೆನ್ಸನ್ನು ತೊಗೊಂಡ್ಬಿಟ್ರೆ ದ್ಯಾಟ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಇಟ್ ವಿಲ್ ಬಿ ಕ್ರಿಯೇಟಿಂಗ್ ಎ ಕಾನ್ಫಿಡೆನ್ಸ್. ಒಂದು ಕಾನ್ಫಿಡೆನ್ಸನ್ನು ಏನು ಮಾಡುತ್ತೆ ಆ ಒಬ್ಬ ವ್ಯಕ್ತಿಯ ಒಳಗಡೆ ಕ್ರಿಯೇಟ್ ಮಾಡುತ್ತೆ. ನನಗೆ ಯಾವುದೇ ರೀತಿಯ ಒಂದು ಕಾನ್ಸೆಪ್ಟ್ ಆಫ್ ಅನ್ಸರ್ಟನಿಟೀಸ್ ಆದಾಗ ಅದರ ಒಂದು ಪ್ರೊಟೆಕ್ಷನ್ಸ್ಗೆ ನಾನೇನು ಮಾಡಿದ್ದೀನಿ, ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಕ್ರಿಯೇಷನ್ಸ್ ಮಾಡಿದ್ದೀನಿ. ಆದ್ದರಿಂದ ದ ವೇ ಆಫ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ನಮಗೆ ಏನು ಮಾಡುತ್ತೆ, ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡುತ್ತೆ. ದಟ್ ಕಾನ್ಫಿಡೆನ್ಸ್ ಇಟ್ ವಿಲ್ ಬಿ ಚೇಂಜ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೀಚರ್ಸ್, importance, risking medical cost. In the recent past, the cost of healthcare has increased significantly. Therefore, people lost their savings in the event of medical emergency, which has an impact on their future plans. According to the reports, Indians generally rely on their personal money to cover medical crisis. Therefore, to protect from unforeseen medical cost, the health insurance has become inevitably in the recent times ಅಂತ ಹೇಳುತ್ತೆ. ರಿಸ್ಕ್ ಮೆಡಿಕಲ್ ಕಾಸ್ಟ್ ಅಂತ ಹೇಳ್ತಾರೆ. ಇವತ್ತಿಗೆ ನಾವು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡದೆ ಹೋದರೆ ದಿ ಕಾನ್ಸೆಪ್ಟ್ ಆಫ್ ರಿಸ್ಕ್ ಏನಾಗಿರುತ್ತೆ ಸರ್ ಅಂದರೆ, ಒಬ್ಬ ಇಂಡಿವಿಜುವಲ್ ಲೈಫಿನ ಒಳಗಡೆ ಯೂಜ್ ಅಮೌಂಟಲ್ಲಿ ಏನು ಮಾಡಬೇಕಾಗುತ್ತೆ, ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ. ವಿತೌಟ್ ಹೆಲ್ತ್ ಇನ್ಶೂರೆನ್ಸ್, ಇಫ್ ಕೇಸ್ ಎನಿ ಅನ್ಸರ್ಟನಿಟೀಸ್ ಆರ್ ಅಕರಿಂಗ್ ಆಫ್ ಅನ್ ಇಂಡಿವಿಜುವಲ್ ಲೈಫ್, ಯಾವುದಾದ್ರೂ ಒಬ್ಬ ಇಂಡಿವಿಜುವಲಿಗೆ ಏನಾದರೂ ಅನ್ಸರ್ಟನಿಟೀಸ್ ಆ್ಯಂಡ್ ಹೆಲ್ತ್ ಡಿಸೀಸಸ್, ಹೆಲ್ತ್ ಇಲ್ಲಿನೆಸ್ಗಳು ಕ್ರಿಯೇಷನ್ಸ್ ಆದರೆ ಅವರ ಹೋಲ್ ಸೇವಿಂಗ್ಸ್ ಇಟ್ ವಿಲ್ ಬಿ ಸ್ಪೆಂಡ್ ಆನ್ ಎ ಸಿಂಗಲ್ ಕಾನ್ಸೆಪ್ಟ್ ಆಫ್ ಡಿಸೀಸಸ್. ಒಂದು ಡಿಸೀಸಸ್ಗೆ ಏನು ಮಾಡಬೇಕಾಗುತ್ತೆ, ಅವರು ಎಂಟೈರ್ ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ದ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟಿ ಇಸ್ ಲಾಸ್ಟ್ ಆಫ್ ಲಾಟ್ ಆಫ್ ಸೇವಿಂಗ್ಸ್. ಎಲ್ಲ ಒಂದು ಸೇವಿಂಗ್ಸನ್ನು ಏನು ಮಾಡುತ್ತದು ಲಾಸ್ ಮಾಡುತ್ತೆ. ಅದಕ್ಕೋಸ್ಕರನೇ ಏನು ಹೇಳ್ತಾರೆ, ಅದನ್ನು ಅವಾಯ್ಡ್ ಮಾಡಬೇಕು. ಆ ಒಂದು ಓಲ್ ಸಿಸ್ಟಮ್ ಆಫ್ ಸೇವಿಂಗ್ಸ್ ಏನಾಗಬೇಕು, ಪ್ರೊಟೆಕ್ಷನ್ಸ್ ಆಗಬೇಕು. ಆ ಒಂದು ಪ್ರೊಟೆಕ್ಷನ್ಸ್ ಆಗಬೇಕಾದ್ರೆ ಈ ಒಂದು ರಿಸ್ಕಿಂಗ್ ಆಫ್ ಮೆಡಿಕಲ್ ಕಾಸ್ಟ್ ಏನಿದೆ, ಈ ಒಂದು ರಿಸ್ಕಿಂಗ್ ಆಫ್ ಮೆಡಿಕಲ್ ಕಾಸ್ಟನ್ನು ಥ್ರೂ ಹೆಲ್ತ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡೋದ್ರ ಮೂಲಕ ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆನ್ಸನ್ನು ಏನು ಮಾಡುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಎಕ್ಸ್ಪ್ರೆಸ್ ಮಾಡುತ್ತೆ. ಅನದರ್ ಒನ್, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್. ಸೆಕ್ಷನ್ 80D of the Indian Income Tax Act 1961 permit tax deduction for payment towards health insurance premium up to 25,000 in deductions are available to anyone under the age of 60 for the health insurance premium they paid for themselves, their spouse or their kids. If you get health insurance for your parents who are 60 years of age or older, you can additional deduction an additional 50,000 from your income. ಈ ಒಂದು ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಏನಿದೆ, ಈ ಒಂದು ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಇಟ್ ಕ್ರಿಯೇಟ್ ಪ್ರಾವಿಷನ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸಿನ ಒಳಗಡೆ ನಾವೇನು ಮಾಡ್ಬೋದು, ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಡಿಡಕ್ಷನ್ಸನ್ನು ತಗೋಬೋದು. ಇಟ್ ಕ್ಯಾನ್ ಟೇಕ್ ಎ ಡಿಡಕ್ಷನ್ಸ್, ದಟ್ಸ್ ಆಲ್ಸೋ ಒನ್ ಟೈಪ್ ಆಫ್ ಸೇವಿಂಗ್ಸ್. ಅದು ಕೂಡ ಒಬ್ಬ ಇಂಡಿವಿಜುವಲಿಗೆ ಏನಾಗಿರುತ್ತೆ, ಸೇವಿಂಗ್ಸ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961, ಸೆಕ್ಷನ್ 80D, it can give a proper deductions for medical expenses. ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಅದೇನು ಮಾಡುತ್ತೆ,
ಒಂದು ಪ್ರಾಪರ್ ಡಿಡಕ್ಷನ್ಸನ್ನು ಕೊಡ್ತಾ ಹೋಗುತ್ತೆ. ಅದು ಅಪ್ ಟು 25,000 ರುಪೀಸನ್ನು ಯಾವುದೇ ಒಬ್ಬ ಇಂಡಿವಿಜುವಲ್ ಇನ್ನ ಡಿಪೆಂಡೆಂಟ್ ಏನಿದ್ದಾರೆ ಅವರಿಗೆ ಅದೇನು ಮಾಡುತ್ತೆ, ಸರ್ಕ್ಯುಲೇಟ್ ಮಾಡ್ತಾ ಹೋಗುತ್ತೆ. ದ ಏಜ್ ಕ್ರಾಸ್ಡ್ ಬೈ 60 ಆರ್ ಮೋರ್ ದೆನ್ 60 ಅವರಿಗೆ ಅಪ್ ಟು 50,000 ಆಫ್ ಡಿಡಕ್ಷನ್ಸನ್ನು ಏನು ಮಾಡ್ಬೋದು, ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಒಳಗಡೆ ಡಿಡಕ್ಷನ್ಸನ್ನು ತಗೋಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ concepts of health insurance. Another one, coverage of pre and post hospitalization expenses. The need for purchasing health insurance coverage has become even more critical as changes for diagnostic testing, OPD and other services have increased recently. It is important that medical insurance covers not only an hospitalization charges but also OPD and other testing fees before after predetermined time period of specified by the policy ಅಂತ ಹೇಳುತ್ತೆ. ಕವರೇಜ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಅಂದರೆ ಏನು ಸರ್ ಅಂದರೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮಿನ ಒಳಗಡೆ ನಾವು ಏನು ಆ ಒಂದು ಮೆಡಿಕಲ್ ಕಾನ್ಸೆಪ್ಟ್ ಆಫ್ ಎಕ್ಸ್ಪೆನ್ಸಸ್ಸನ್ನು ತಗೋತೀವಿ ಸರ್ ಅಂದರೆ, ಒಂದು ಹಾಸ್ಪಿಟಲೈಸೇಷನ್ ಕಾನ್ಸೆಪ್ಟ್ ಆಫ್ ಆಪರೇಷನ್ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರನ್ನು ಕೂಡ ಅದು ಏನು ಮಾಡುತ್ತೆ, ಫುಲ್ಫಿಲ್ ಮಾಡುತ್ತೆ. ಹಾಗೆಯೇ ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗೆ ಬಿಫೋರ್ ನಾವು ಏನು ಟೆಸ್ಟಿಂಗ್ ಮಾಡಿಸ್ತೀವಿ, ಆಫ್ಟರ್ ದಿ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಆದಮೇಲೆ ನಾವು ಏನು ಮೆಡಿಕಲ್ ಟೆಸ್ಟಿಂಗ್ಸ್ಗಳನ್ನು ಮಾಡಿಸ್ತೀವಿ ಅದರ ಒಂದು ಎಕ್ಸ್ಪೆನ್ಸಸ್ಗಳನ್ನು ಕೂಡ ನಾವು ಏನು ಮಾಡ್ಬೋದು, ಬೇರ್ ಮಾಡ್ಬೋದು. ಅದನ್ನು ನಾವೇನು ಮಾಡ್ಬೋದು, ರಿಕವರಿ ಮಾಡ್ಕೋಬೋದು. ಥ್ರೂ ಎ ಸಬ್ಮಿಷನ್ ಆಫ್ ಬಿಲ್ ವಿ ಕ್ಯಾನ್ ರಿಕವರ್ ಎ ಪೋಸ್ಟ್ ಆ್ಯಂಡ್ ಪ್ರೀ ಮೆಡಿಕಲ್ ಎಕ್ಸ್ಪೆನ್ಸಸ್. ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡ್ಬೋದು, ನಾವು ರಿಕವರಿ ಮಾಡ್ಬೋದು. ಆ ಒಂದು ರಿಕವರಿ ಇಟ್ ವಿಲ್ ಬಿ ಪ್ರೊಟೆಕ್ಷನ್ ಆಫ್ ಎ ಇಂಡಿವಿಜುವಲ್ ಸೇವಿಂಗ್ಸ್. ದ್ಯಾಟ್ಸ್ ವೈ ದ ಪ್ರೀ ಆ್ಯಂಡ್ post hospitalization expenses savings, it become one of the important activities of health insurance. Additional benefits. Under the health insurance, one can also receive the benefits like ambulance coverage for health checkup and vaccine cost, etc. Health insurance for Ayush is now provided by ಇನ್ಶೂರೆನ್ಸ್ ಫರ್ಮ್ ಅಂತ ಹೇಳ್ತೀವಿ. ಕೆಲವೊಂದು ಅಡಿಷನಲ್ ಬೆನಿಫಿಟ್ಸ್ಗಳನ್ನು ಕೂಡ ನಾವೇನು ಮಾಡ್ಬೋದು, ದಿ ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸಿನ ಒಳಗಡೆ ತಗೋಬೋದು. ಅಂದರೆ ಹೆಲ್ತ್ ಚೆಕಪ್ಪು, ವ್ಯಾಕ್ಸಿನ್ ಕಾಸ್ಟ್ ಇರ್ಬೋದು, ಮತ್ತು ಅದರ್ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್ ಆ್ಯಕ್ಟಿವಿಟೀಸ್ಗೆ ಹಾಕ್ತಕ್ಕಂಥ ಎಕ್ಸ್ಪೆಂಡಿಚರ್ಸನ್ನು ಕೂಡ ನಾವೇನು ಮಾಡ್ಬೋದು, ದಿ ಕಾನ್ಸೆಪ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸಿನ ಒಳಗಡೆ ಕ್ಲೈಮ್ ಮಾಡ್ಬೋದು. ಇವನ್ನೆಲ್ಲವನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ, ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕ್ಲಾಸಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದು 5 ಇಂಪಾರ್ಟೆಂಟ್ ಕ್ಲಾಸಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅವೈಟಿಂಗ್ ಪೀರಿಯಡ್ ಕ್ಲಾಸಸ್ ಅಂತ ಹೇಳುತ್ತೆ, ಮತ್ತು ಸಬ್ ಲಿಮಿಟ್ಸ್ ಆ್ಯಂಡ್ ಕೋ ಪೇಮೆಂಟ್ ಕ್ಲಾಸಸ್ ಅಂತ ಹೇಳುತ್ತೆ, ರೂಮ್ ರೆಂಟ್ ಕ್ಲಾಸಸ್ ಅಂತ ಹೇಳುತ್ತೆ, ರಿನ್ಯೂವಬಲ್ ಕ್ಲಾಸಸ್ ಅಂತ ಹೇಳುತ್ತೆ, ರೀಸನೇಬಲ್ ಕ್ಲಾಸಸ್ ಅಂತ ನಾವೇನು ಮಾಡಿದ್ದೀವಿ, 5 ಡಿಫ್ರೆಂಟ್ ಕ್ಲಾಸಸ್ ಆಫ್ ಆ್ಯಕ್ಟಿವಿಟೀಸನ್ನು ಹೆಲ್ತ್ ಇನ್ಶೂರೆನ್ಸ್ ಸಿಸ್ಟಮಿನ ಒಳಗಡೆ ನೋಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಅಂತ ಹೇಳ್ತೀವಿ. ದ ಆಯುಷ್ಮಾನ್ ಭಾರತ್ ಕಾನ್ಸೆಪ್ಟ್ ಇಟ್ ಬಿಕಮ್ ವೆರಿ ಪಾಪ್ಯುಲರ್ ಕಾನ್ಸೆಪ್ಟ್ ಇನ್ ಇಂಡಿಯಾ. Ayushman Bharat Yojana is also known as Pradhan Mantri Jan Arogya Yojana. It is flagship national health protection scheme funded by the government of India. It aims to help economically weaker section of the society who need healthcare facilities. The senior citizen health insurance scheme and are both including in Ayush Bharat Yojana, also referred
as ABPMJAY program with no restrictions on family size or age. The goal is to be provide coverage for more than 50 crores Indian resident and over 10 crores poor families. This household would be able to access the greatest healthcare treatment thanks to Ayush Bharat Yojana, which provide insurance coverage for secondary hospitalization cost up to 5 lakh for each family per year. The PM Ayushman Bharat Yojana scheme provides cashless hospitalization coverage at network of private hospitals as well as public hospitals ಅಂತ ಹೇಳುತ್ತೆ. ಈ ಆಯುಷ್ಮಾನ್ ಭಾರತ್ ಯೋಜನಾ ಏನಿದೆ, ಈ ಆಯುಷ್ಮಾನ್ ಭಾರತ್ ಯೋಜನಾ ಒಂದು ಕಾನ್ಸೆಪ್ಟನ್ನು ಈ ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡಿದೆ ಸರ್ ಅಂದರೆ, ಪ್ರೆಸೆಂಟಲ್ಲಿ ಯಾರು ಒಂದು ಎಕನಾಮಿಕ್ ಸಿಸ್ಟಮಿನ ಒಳಗಡೆ ವೀಕರ್ ಸೆಕ್ಷನ್ ಅಂತ ಕರಿತೀವೋ, ಆ ಒಂದು ವೀಕರ್ ಸೆಕ್ಷನ್ ಆಫ್ ಪೀಪಲ್ನ ಒಂದು ಹೆಲ್ತ್ ಕಾನ್ಸೆಪ್ಟ್ ಪ್ರೊಟೆಕ್ಷನ್ಸ್ಗೆ ಮಾಡಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಪ್ರೆಸೆಂಟಲ್ಲಿ 50 crores ಆಫ್ ಇಂಡಿಯನ್ ಪೀಪಲ್ ಏನಾಗಿದ್ದಾರೆ, ಒಂದು ಆಯುಷ್ಮಾನ್ ಭಾರತ್ ಯೋಜನಾ ಕಾನ್ಸೆಪ್ಟನ್ನು ತಗೊಂಡಿದ್ದಾರೆ. ಅದರಲ್ಲಿ 10 crores ಆಫ್ ಪೀಪಲ್ ಆರ್ ಪೂರ್ ಫ್ಯಾಮಿಲೀಸ್ ಅಂತ ಹೇಳುತ್ತೆ. 10 ಕೋಟಿ ಜನಸಂಖ್ಯೆ ಏನಾಗಿದೆ ಸರ್ ಅಂದರೆ ಪೂರ್ ಫ್ಯಾಮಿಲೀಸ್ ಆಗಿದೆ. ಮತ್ತು ಅವರಿಗೆ ಎವ್ರಿ ಇಯರ್ ಅಪ್ ಟು 5 lakh rupees ಆಫ್ ಹೆಲ್ತ್ ಪ್ರೊಟೆಕ್ಷನ್ಸನ್ನು ಆಯುಷ್ಮಾನ್ ಭಾರತ್ ಯೋಜನಾ ಕಾನ್ಸೆಪ್ಟಿನ ಒಳಗಡೆ ಏನು ಮಾಡುತ್ತಿದೆ, ಕೊಡ್ತಾ ಹೋಗ್ತಿದೆ ಅಂತ ಹೇಳ್ತೀವಿ. ದ ಫೀಚರ್ಸ್ ಆಫ್ PMJY ಆಯುಷ್ಮಾನ್ ಭಾರತ್ ಯೋಜನಾ ಸ್ಕೀಮ್, ದ ಫ್ಯಾಮಿಲಿ ಆಯುಷ್ಮಾನ್ ಭಾರತ್ ಯೋಜನಾ ಸ್ಕೀಮ್ ಆಸ್ ಫಂಡ್ ಅಶ್ಯೂರ್ಡ್ ಆಫ್ rupees 5 lakh ಫಾರ್ ಈಚ್ ಎನ್ರೋಲ್ಡ್ ಫ್ಯಾಮಿಲಿ. ಯಾವ ಫ್ಯಾಮಿಲಿ ಆಯುಷ್ಮಾನ್ ಭಾರತ್ ಯೋಜನಾ ಕಾನ್ಸೆಪ್ಟಿನ ಒಳಗಡೆ ಎನ್ರೋಲ್ ಮಾಡ್ಕೋತಾರೋ ಅವರಿಗೆ ಅಪ್ ಟು 5 lakh rupees ಆಫ್ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟನ್ನು ಏನು ಮಾಡುತ್ತೆ, ಈ ಸ್ಕೀಮಿನ ಒಳಗಡೆ ಕೊಡ್ತಾ ಹೋಗುತ್ತೆ. ಅನದರ್ ಒನ್, ದ ಪೀಪಲ್ ಬಿಲೋ ದಿ ಪಾವರ್ಟಿ ಲೈನ್, ಯಾರು ಬಿಲೋ ದಿ ಪಾವರ್ಟಿ ಲೈನಿನ ಒಳಗಡೆ ಇರ್ತಾರೋ ಅವರಿಗೆ ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಏನಾಗಿದೆ, ತುಂಬ ಯೂಸ್ಫುಲ್ ಆಗಿದೆ. ದೆನ್ PMJY scheme enables its beneficiary to receive cashless health care service at any public sectors, hospital and private network hospitals. ಈ ಒಂದು ಕಾನ್ಸೆಪ್ಟ್ ಆಫ್ ಆಯುಷ್ಮಾನ್ ಭಾರತ್ ಯೋಜನಾ ಸಿಸ್ಟಮ್, ಇಟ್ ವಿಲ್ ಬಿ ಎನ್ಕರೇಜಿಂಗ್ ಎ ಕ್ಯಾಶ್ಲೆಸ್ ಎಕಾನಮಿ. ಒಂದು ಕ್ಯಾಶ್ಲೆಸ್ ಎಕಾನಮಿಯ ಸಿಸ್ಟಮನ್ನು ಏನು ಮಾಡುತ್ತೆ, ಎನ್ಕರೇಜ್ ಮಾಡ್ತಾ ಹೋಗ್ತಿದೆ. ಮತ್ತು ಒಂದು ವಿತೌಟ್ ಕ್ಯಾಶ್ ಒಂದು ಹಾಸ್ಪಿಟಲೈಸ್ಡ್ ರೆಮಿಟೆನ್ಸನ್ನು ಮಾಡೋದಕ್ಕೆ ಏನು ಮಾಡಿದೆ, ಈ ಒಂದು ಕಾನ್ಸೆಪ್ಟು ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದೆ. ಅಡಿಷನಲಿ ದ ಪ್ರಧಾನ ಮಂತ್ರಿ ಆಯುಷ್ ಭಾರತ್ ಯೋಜನಾ reimburse the beneficiary for any transportation expenses paid before and during the hospitalizations ಅಂತ ಹೇಳುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆಯುಷ್ಮಾನ್ ಭಾರತ್ ಯೋಜನಾ ಈಗ ಅಡಿಷನಲಿ ಏನು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ಅನೌನ್ಸ್ ಮಾಡಿದೆ ಸರ್ ಅಂತಂದರೆ, ಯಾರು ಬೆನಿಫಿಷಿಯರಿ ಇರ್ತಾರೋ ಅವರಿಗೆ ಒಂದು ಟ್ರಾನ್ಸ್ಪೋರ್ಟೇಷನ್ಸ್ ಕಾನ್ಸೆಪ್ಟ್ ಆಫ್ ಹಾಸ್ಪಿಟಲೈಸ್ಡ್ ಆಕ್ಟಿವಿಟೀಸನ್ನು ಕೂಡ ಏನು ಮಾಡಿದೆ, ಅದು ಎಕ್ಸ್ಟೆಂಡ್ ಮಾಡಿದೆ. Then the Ayushman Bharat Yojana insurance plans also cover the beneficiary